ಇವತ್ತು ಡೇಟು ನಾವು ಹೋಗ್ತಿದ್ದು ನೈಗರ್ ಫಾಲ್ಸ್. ಸೊ ಬುರ್ಡೆ ಫಾಲ್ಸ್ ಗಿಂತ ಹತ್ತಿರ, ನಿನ್ನೆ ಫಾಲ್ಸ್ ಹತ್ತಿರ ಅಂತೆ. ನಾವು ಗಾಡಿ ಚೇಂಜ್ ಮಾಡಿದ್ದೇವೆ. ನಮ್ಮ ಇದನ್ನು ಬಿಟ್ಟು ಇವತ್ತು ನೋಡಿ ನಮ್ಮ ಬಾಂಧವರೆಲ್ಲ ಕೂತಿದ್ದಾರೆ, ಇವಾಗ ಬರ್ಲಿಕ್ಕಿದ್ದಾರೆ. ನೋಡಿ ರಾಮದೇವ್ ಅವರಿದ್ದಾರೆ, ಹಾಗೆ ಇಲ್ಲಿ ಮ್ಯೂಟ್ ಅಲ್ಲಿ ಮಾತಾಡೋರಿದ್ದಾರೆ, ಹಾಗೆ ಇಲ್ಲಿ ನಮ್ಮ ಇನ್ನೊಂದು ಟಿಕೆಟ್ ಕೊಟ್ಟವರು ನಮಗೆ ಟ್ರೈನ್, ಹಾಗೆ ಇವನ ಇನ್ನು ಉಳಿದವರು ಬರ್ಲಿಕ್ಕಿದ್ದಾರೆ. ಸೊ ನೋಡೋಣ, ಹೋಗೋಣ ಹೊರಡ. Jeep will be here, right? Avag I'll change you. ಬೇಡ ಬನ್ನಿ, ಇಳಿಯಲ್ಲ ಅಲ್ಲ, ಯಾರು ಬರೋದೆ. ಕಮಾನ್ ಬಿಡುದಲ್ಲ, ನಮ್ಮ ಎಸಿ ಬಾಯ್ ಅಂದ್ರೆ ಹಾಗೆ ಬಂದವರನ್ನು ಕರ್ಕೊಂಡು ಹೋಗುದು ಇವರು. ಇವರು ನೋಡಿ ನಮ್ಮ ಟ್ರಕ್ಕಿಂಗ್ ಹೆಡ್ ಸಾರಥಿ, ಫುಲ್ ಪ್ರಿಪೇರ್ ಆಗ್ತಿದ್ದಾರೆ. Get down, ಚಲೋ ಚಲೋ ಚಲೋ. ತಕೊಂಡೋಗಿ ಇಲ್ಲಿ ಬುರ್ಡೆ ಫಾಲ್ಸ್ ಹತ್ರ ಇದ್ರಂತೆ, ಜೀಪ್ ತಕೊಳ್ಳಿ. ಈ ಕಡೆ 7 ಜನ ಇದ್ರು, ಕರ್ಕ ಬನ್ನಿ. ಸೈಡ್ 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 ಲಾಸ್ಟ್ ಟ್ರಿಪ್ ಬರ್ತಿದ್ದಾರೆ. ರೈಟ್, ಇನ್ನು ನೋಡ್ಲಿಕ್ಕಿಲ್ಲ, ಹೊರಡುದೇ ಪಯಣ ಪ್ರಾರಂಭ. ವೇಟ್ ಮಾಡ್ಬೇಕಂತೆ. ಹೌದಾರು ಬೊಬ್ಬೆ ಹೊಡೆದೊಡ್ದೆ ವಾಯ್ಸ್ ಹೋಗ್ತದಂತ. ಆತ್ಮೀಯ ವೀಕ್ಷಕರೇ, ಈಗ ಯಾರು ಒಳ್ಳೆ ಕೆಲಸ. ಇದು ಆಂಗ್ರಿ ಮ್ಯಾನ್ ಎಸಿ ನೋಡಿ, ಎಷ್ಟು ಜನ ಇದ್ದಾರೆ. 1 o'clock ಆಯ್ತು, ಅರ್ಧ ದಿನ ವೇಸ್ಟ್ ಆಯ್ತು. ಹಾಗಾದ್ರೆ ಈಗ ಇರಿ ಬ್ರೋ, 10:30 ಸ್ಟಾರ್ಟ್ ಮಾಡ್ತೀನಿ ಅಂದ್ರಲ್ಲ ಬ್ರೋ. 1 o'clock ಆಯ್ತು, ಒಂದ್ ಪ್ಲೇಸ್ ತೋರ್ಸೋದಕ್ಕೆ ಒಂದು ಡೇ ಪೂರ್ತಿ ನಾವು ವೇಸ್ಟ್ ಮಾಡ್ಬೇಕಾ? ಇಲ್ಲ ಬ್ರೋ, ಇಲ್ಲಿ ವೇಟ್ ಮಾಡಿ ಬ್ರೋ. ಅವ್ರು ಲಾಸ್ಟ್ ಅಲ್ಲಿ ಬರ್ತಾ ಇರೋರು ಇನ್ನು ಬಂದೇ ಇಲ್ಲ. ಅಲ್ಲ, ಎಲ್ಲರೂ ಎನರ್ಜಿ ಒಂದೇ ತರ ಇರಲ್ಲ. ಇಲ್ಲ ಬ್ರೋ, 4 ಗಂಟೆ ಮೇಲೆ ಹತ್ತೀವಿ ಹಂಗಾದ್ರೆ. ಇದೇ ತರ ಪಾಸ್ ಸಿಗ್ತದೆ. ಸಂತಿ ಬೇಲಿ ಇದೆ, ಈ ಕಡೆ ಬನ್ನಿ ಎಲ್ಲ. ಸಂತಿ ಬೇಲಿ ನಿಮ್ಗೆ ಯಾವಾಗ ಎಂಡ್ ಆಯ್ತು ಅವಾಗ ನಿಂತ್ಕೊಂಡ್ಬಿಡಿ, ಓಕೆನಾ? ಮುಳ್ಳು ಮುಳ್ಳು ಬ್ರೋ, ಮುಳ್ಳು ನಿಮ್ಮ ಕಾಲು. ಇದೇ ತರ ಪಾತ್, ಸೇಮ್ ಪಾತ್ ಬ್ರೋ. ಬಟ್ ನೀವು 2 ಜನ ಮಾತ್ರ ಮುಂದೆ ಹೋಗ್ಬೇಡಿ. ಓ, ಮುಳ್ಳೆಲ್ಲಿದೆ, ತಂತಿ ಮುಳ್ಳಿದೆ, ನೋಡ್ಕೊಳ್ಳಿ. ನೀವು ಹೇಳಿದಾಗ ಫೆನ್ಸಿಂಗ್ ಇದೆ, ನೋಡ್ಕೊಂಡ್ ಬನ್ನಿ. ಬ್ರೋ ಬ್ರೋ, ಹಾ, ಇಲ್ಲೇ ವೇಟ್ ಮಾಡಿ ಬ್ರೋ, ವೇಟ್ ಮಾಡಿ ಬ್ರೋ. ಅವ್ರು ಯಾರು ಬಂದಿಲ್ಲ ಆಯ್ತಾ? ಹೌದೌದು, ಯಾರು ಬಂದಿಲ್ಲ ಆಯ್ತಾ? ವೇಟ್ ಮಾಡಿ, 1 ಸೆಕೆಂಡ್ ವೇಟ್ ಮಾಡುವ. ನಾನು ಹೋಗ್ತೀನಿ ಬ್ರೋ. ಇದು ನಿಜ ವಿಚಾರ ಇಷ್ಟೇ. ಒಟ್ಟಿಗೆ ಬಂದಾಗ ಯಾರಾದ್ರೂ ಫಾಸ್ಟ್ ಬರೋರು ಇಲ್ಲದೆ ಇದ್ರೆ, ಸಣ್ಣ ಸಣ್ಣ ಮುಳ್ಳು ಸಿಕ್ಕಿದಾಗ ನಿಲ್ಲೋರಿದ್ರೆ ಈಗ ಲೇಟ್ ಆಗ್ತದೆ. ಫಾಸ್ಟ್ ಬರೋರಿದ್ರೆ ಈಗ ಹೋಗ್ತಾ ಇರ್ತೇವೆ ಸೀದಾ. ಎಂತ ಮಿಡಲಲ್ಲಿ ಇದು ಏನು ನಮ್ಮ ತಂತಿ ಹಾಕಿದ್ದಾರೆ ಕಬ್ಬಿಣದ್ದು, ಇವಾಗ ಅದು ಕಾಲಿಗೆಲ್ಲ ಸಿಗೋ ಚಾನ್ಸಸ್ ಉಂಟು. ಅದನ್ನೆಲ್ಲ ಮೀರಿಸಿ ಬರೋರಿದ್ರೆ ಆರಾಮ್ಸೆ ಬರ್ಬೋದು. ಹಾಗೆ ನಮ್ಮ ಫುಲ್ಲು ಲೀಡರ್ ಫುಲ್ ಏನಿದ್ದಾರೆ ಬಬ್ಬೆ ಹಿಡದೆ ಮ್ಯಾನೇಜ್ ಮಾಡ್ತಿದ್ದಾರೆ. ಆದರೆ ನಮ್ಮ ಹುಡುಗರು ಕೇಳ್ತಾ ಇಲ್ಲ, ಬಿಸಿ ಆಗ್ತದೆ ಹುಡುಗರು. ಫಾಸ್ಟ್ ಇದ್ದೇವೆ ನಾವು, ಸೊ ನಾವು ಬಾರಿ ಮುಂದೆ ಮುಂದೆ ಹೋಗ್ತಾ ಇದ್ದೇವೆ. ಬಂದು ಡೆಡ್ ಎಂಡ್ ಅಲ್ಲಿ ಇದ್ದೇವೆ. ಸೊ ಹಾಗಾಗಿ ಮತ್ತೆ ವೇಟಿಂಗ್ ನಮ್ಮ ಕ್ಯಾಪ್ಟನ್ಗೆ. ಬಾಸ್ ದಾರಿ ವೇಟ್. ಓಹ್, ಅವರು ಕೂಡ ದಾರಿ ಕೂಡ ಹಿಡಿದಲ್ಲ, ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ದಾರೆ. ಈ ಕಡೆ ರೈಟ್ ಆಗಿರ್ಬೋದು, ನಾವು ಟಾಸ್ ಹಾಕುವ ರೈಟ್ ಲೆಫ್ಟ್ ಅಂತ. ಓ, ಈ ಕಡೆ ರೈಟ್. ಉಲ್ಟಾ ನಿಂತಾಗ ಅಲ್ಲಲ್ಲ, ಉಲ್ಟಾ ನಿಂತಾಗ ರೈಟ್ ಅಂತ. ಅವ್ರು ವಾಪಸ್ ಅಲ್ಲಿಗೆ ಬಂದ್ರು ಮಾರ್ರೆ, ಅವ್ರ ಮಂಗ ಮಾಡಿದ್ರು ಅಂತ ಈ ಕಡೆ ಬಂದ್ರು. ಹೋಬಾ ಆರಾಮ್ಸೆ ಬನ್ನಿ. ನಮ್ಮ ಬಾಬಾ ರಾಮದೇವ್ ಅವರಿದ್ದಾರೆ ನೋಡಿ. 1 2 3 4 ಇನ್ನೊಂದು ಹುಲಿ ಬಂದ್ರು. 3 6 7 ಜನ. ನೀವು ರಿವರ್ಸ್ ಮಾಡಿ. ಇದು ಆದಿಮಾನವರ ಗೋಡ್ ಆಯ್ತಾ? ಸರಿ ಆಯ್ತು, ಸಿಗ್ನಲ್ ಕ್ಯಾಚ್ ಆಯ್ತು. ನಮ್ಮ ಕ್ಯಾಪ್ಟನ್ಗೆ ದಾರಿ ಇಷ್ಟ ಸುಟ್ಟು. ಎಲ್ರು ಬಂದ್ರಾ?
ಸುಮ್ಮನೆ ಡೌ ಮಾಡ್ತಿದ್ದಾರೆ ಎಲ್ರು ಬಂದ್ರಾ? ಏಯ್ ಅವ್ರು ಪ್ರೋ ಇದ್ದಾರೆ ಆಯ್ತಾ, ಕರ್ಕೊಂಡೋಗಿ ಅಲ್ಲಿ ಹೋಗ್ತಾ ಏ ನೀವು ಸುಮ್ಮನೆ ಇಲ್ಲಿ ಕರ್ಕೊಂಡು ಬಂದದ್ದು. ನಾನು ಬಿಡುದಿಲ್ಲ, ನಾನು ಬಲ್ಲೆ ಬರೋದು. ನಾನೇ ಮಾರ್ಕಿಂಗ್ ಮಾಡಿ ಬಂದದ್ದು. ಹೌದಾ, ಶೇರಿಂಗ್ ಕೊಡಿದ್ರು. ಬನ್ನಿ ನಿಮಗೆ ಟ್ಯಾಕ್ಸಿ ಕೊಡಿ. ಹೋಗಿ ಎಲ್ರಿಗೂ ಹೇಳ್ತೀನಿ ಕೇಳಿ. ಹಲೋ ಗಾಯ್ಸ್, ಎಲ್ರು ಕೇಳಿಸ್ಕೊಳ್ಳಿ. ಹಲೋ ಎಲ್ರು ಕೇಳಿಸ್ಕೊಳ್ಳಿ. ಇಲ್ಲಿ ಮಾರ್ಕಿಂಗ್ ಕಾಣಿಸ್ತಿದ್ಯಾ? ಇದೇ ತರ ಪೂರ್ತಿ ಟ್ರೈಲ್ ಅಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ. ಮುಂದೆ ಹೋಗ್ಬೇಡಿ, ಇರಿ. ಪೂರ್ತಿ ಟ್ರೈಲ್ ಅಲ್ಲಿ ಇದೇ ತರ ಮಾರ್ಕಿಂಗ್ಸ್ ಇದೆ. ಸೊ ನೀವು ಎಲ್ಲೂ ಮಿಸ್ ಆಗಲ್ಲ. ಈ ಮಾರ್ಕಿಂಗ್ಸ್ ನ ನೋಡ್ಕೊಂಡು ಫಾಲೋ ಮಾಡ್ಕೊಂಡ್ ಬನ್ನಿ ಅಷ್ಟೇನಾ. ನಾನು ಮುಂದೆ ಹೋಗ್ತೀನಿ. ಜೈ ಜೈ. ನೋಡಿ, ಇವಾಗ ರಿಯಲ್ ಅಡ್ವೆಂಚರ್ ಶುರು ಆಗ್ತದೆ. ಚಪ್ಪಲಿ ಕಿತ್ತೋದವ್ರ ಚಪ್ಪಲ್ ಎಲ್ಲ ಉಂಟು. ಪೇರ್ ಚಪ್ಪಲ್ ಬೇಕಾದ್ರೆ ಇಲ್ಲೇ ಇಟ್ಟಿದೀವಿ, ಹಾ ಯೂಸ್ ಮಾಡ್ಕೊಳ್ಳಿ. ಹಾ ಹೈಫೈ ಅದು. ಮಾರ್ಕಿಂಗ್ ಮಾತ್ರ ಸೀರಿಯಸ್ಲಿ ನಂಗೆ ಗೊತ್ತಾಗುದಿಲ್ಲ ಯಾವ್ದು ಮಾರ್ಕಿಂಗ್. ಕಲರ್ ಮಾಡಿದ್ದೀರಲ್ಲ ಏನು? ಹಾ, ಸಿಪ್ಪೆ ತೆಗೆದಿಟ್ಟಿದ್ದೀರಾ? ಬ್ರದರ್ ಬ್ರದರ್ ಬ್ರದರ್, ನೀವು ಹೀಗೆ ಹೋದಲ್ಲಿ ಪಕ್ಕ ಪಾಳು ಬೀಳುವಿರಿ. ಹಾ, ನೀವು ಮುಂದೆ ಹೋಗಿ. ಹಾ, ಇದು ಜಾಲಿ ಉಂಟು ಮಾರೆ. ಜಾರಿಕೊಂಡು ಹೋದ್ರೆ ಆಯ್ತು, ಒಂದೇ ಸೀದಾ ಕೆಳಗೆ. ಆಕ್ಚುಲಿ ಮಾರ್ಕ್ ಇವರು ಸಿಪ್ಪೆ ತೆಗೆದಿಟ್ಟಿದ್ದಾರೆ. ಈಗ ಕೆಲವರು ಸ್ಲೈಡ್ ಆಗಿ ಬೀಳುವ ಸೀನ್ ಎಲ್ಲ ಉಂಟು, ಅದನ್ನು ಕ್ಯಾಪ್ಚರ್ ಮಾಡುವ. ಎಲ್ಲಿ ಅಲ್ಲಿದ್ಯಾ? ಈ ಕಡೆ ಎಲ್ಲಾರು ಮಾರ್ಕಿಂಗ್ ಇರ್ಬೇಕಲ್ಲ ಹಾಗಾದ್ರೆ. ಇದೇ ತರ ಲಾರಿ ಇದೆಯಾ ಅಲ್ಲಿ ಮುಂದೆ? ಅದೇನಾ? ಹಾ, ಮಾರ್ಕಿಂಗ್ ಸ್ವಲ್ಪ ನೋಡ್ಕೊಳ್ಬೇಕು, ಇಲ್ಲದಿದ್ರೆ ಪಶ್ಚಾತ್ತಾಪ ಪಡೋ ಸಂದರ್ಭ. ಹಾ, ಬನ್ನಿ ಎಲ್ಲ ಕಡೆ ನಮ್ಮ ಟೀಮ್ನವರು ಟ್ರಕ್ ಅಂಡ್ ಸ್ಟೇ ಇಂದ ಮಾರ್ಕ್ ಮಾಡಿಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲೆಲ್ಲಿ ಮಾರ್ಕ್ ಉಂಟು ಅದೇ ಮಾರ್ಕಲ್ಲಿ ನೀವು ಹೋದ್ರೆ ಎತ್ತಬಹುದು. ಹಾ, ಇದು ಆಕ್ಚುಲ್ ಶಶಾಂಕ್ ಜಾರ ಇದ್ರಲ್ಲಿ ಸುಲಭದಲ್ಲಿ ಹೋಗ್ಬೋದು. ಬಿಡಿ ಅದು ಬಿಡಿ. ಕ್ಯಾಚ್ ಮಾಡೋ ಚಾನ್ಸೇ ಇಲ್ಲ. ಕ್ಯಾಚ್ ಮಾಡೋರೇ ಕೆಳಗೀಗ. ಹಾ, ಇದು ಈಸಿ ಇದೆ, ಬಿಡಿ. ಮಾರ್ಕ್ ಇದೆ ಇಲ್ಲಿ. ನಿಲ್ಲು. ಸರಿ, ಇವಾಗ ಆಲ್ರೆಡಿ ನಾವು 5 ಜನ ಬಂದಿದ್ದೇವೆ. ಬರಲಿಲ್ಲ, ಬರ್ಲಿಕ್ಕೆ ಬಾಕಿ ಇದೆ. ನಮಗೆ ರೆಸ್ಟ್ ಉಂಟು, ರೆಸ್ಟ್ ಟೈಮ್ ಈಗ ಸ್ವಲ್ಪ ಹೊತ್ತು. ಸ್ವಲ್ಪ ಚೇಷ್ಟೆಗಳನ್ನೆಲ್ಲ ಮಾಡುವ ಟೈಮಲ್ಲಿ. ಬಿದ್ದಿಡ್ಕೊಳ್ಳಿ ಕೆಳಗೆ, ಕೆಳಗೆ ಬರ್ತೀಯಾ? ಅಲ್ಲಿ ಬರ್ತೀಯಾ? ಸೀದಾ ಹೋಗ್ತೀಯಾ ನೋಡು. ನಮ್ ಜೊತೆ ಹೋದ ಪ್ರೋ ಮಾರ್ರೆ ಮರಗತ್ತದಲ್ಲಿ ಹೋಗ್ಬಿಟ್ಟ ಮಾಡ್ತಿದ್ದಾನೆ. ಈಗ ಇವಾಗ ಕೊಡದೆ ಸೇಮ್ ಸ್ಟಂಟ್. ನೆಕ್ಸ್ಟ್ ಬಾಬಾ ರಾಮದೇವ್ ಅವರು ಮಾಡ್ತಾರೆ. ಇಲ್ಲ ಹಿಡ್ಕೊಂಡ್ರೆ ಕೈಗೆ ಸಿಗುತ್ತೆ. ಹಾ, ಹೌದಲ್ಲ. ಶಶಾಂಕ್ ಟ್ರೈ ಮಾಡು. ಈಗ ಬೀಳ್ಬೇಡ ಮಾರೆ, ಮತ್ತೆ ನಂಗೆ ಗ್ಯಾರಂಟಿ ಮನೇಲಿ ಬೈತಾರೆ. ನೀನು ಹೇಳಿ ಮಚ್ಚ, ಬರ್ತ್ಡೇ ಎಲ್ಲ ಇರ್ಲಿ. ಹಾ, ಕೆಳಗೆ ಬಿಡು. ಹೋಗ್ಬಿಟ್ಟ ಶಶಾಂಕ್, ಹೋಗ್ಬಿಟ್ಟ. ಪಾಪ ನಮ್ಮ ಕ್ಯಾಪ್ಟನ್ ಫುಲ್ ಟೆನ್ಷನ್ ಆಗಿದ್ದಾರೆ. ಪರ್ಫಾರ್ಮೆನ್ಸ್ ನೋಡಿ ನಮ್ದು. ಅದು ಫುಲ್ ಜಾಲಿ. ನಾವು ಇದು ಸತ್ಯ ಜಾಲಿ, ಗೊತ್ತುಂಟಾ? ಹಿಂಗೆ ಇದೇ ತರ ಇಳಿಯೋದುಂಟು. ಇನ್ನುಂಟಾ? ಹುಡುಗಿರಲ್ಲ ಈಗ, ಹುಡುಗಿರಿಗೆ ಈಗ ಬೀಜ ಬಾಯಿ ಬರೋಕ್ ಶುರು. ಬಾಯಿ ಬರ್ಸ್ತಾನೆ. ಎಲ್ರದ್ದು ಬರ್ಸ್ತೀನಿ ಬ್ರೋ ನಾನು.
ಅಷ್ಟೇ ಬಿಟ್ರೆ ಆದ್ರೆ ಬಂತು ನೋಡಿ ಇಲ್ಲಿ ಮಾರ್ಕ್ ಇದೆ, ನೀವೇ ಮಾಡಿದ ಅಂತಲ್ಲ? ಇಲ್ಲ ಇಲ್ಲ, ಅವರು ಹಾಗೆ ಹೇಳೋ ಉದ್ದೇಶ ಅಂತ ಗೊತ್ತುಂಟಾ? ಈಗ ಬಂದವರು ಟಫ್ ರೂಟ್ ಅಲ್ಲಿ ಬರ್ತಿದ್ದಾರೆ, ನಾವು ಬಂದಿರೋದು ಸುಲಭ ರೂಟ್ ಅಲ್ಲ. ಅದು ಅವ್ರ ತಪ್ಪು. ಹೌದು, ಅದಕ್ಕೆ ಅವ್ರು ಹೇಳ್ತಿರೋದು ಒಟ್ಟಿಗೆ ಹೋದ್ರೆ ಕ್ಲಿಯರ್ ಆಗಿ ಬರ್ಲಿಕ್ಕೆ ಆಗ್ತದೆ. ಈಗ ಬಿಟ್ಟು ಹೋದ್ರೆ ಅವ್ರು ಬಾಕಿ ಆಗ್ತಾರೆ, ನಮಗೆ ಪ್ರಾಬ್ಲಮ್ ಆಗ್ತದೆ. ನಾವು ಕರ್ಕೊಂಡು ಬರೋದವರಲ್ಲ. ನಿಜವಾಗದೆ ಬರ್ಬೇಕಾದ್ರೆ ಒಂದೇ ಸ್ಪೀಡ್ ಅವ್ರು ಬರ್ಬೇಕು. ಹಾ ಇಲ್ಲಿ ಒಂದು ಜರಿ ಸಿಕ್ಕಿತ್ತು, ಒಂದು ರೆಸ್ಟ್ ಮಾಡ್ಬೋದು. ಫೈನಲಿ ನಿಮ್ಗೆ ಸೌಂಡ್ ಕೇಳಿಸ್ತಾ ಇದೆಯಾ? ಸೊ ಫಾಲ್ಸಿನ ಒಂದು ಮೇಲ್ಭಾಗಕ್ಕೆ ನಾವು ಬಂದಿರುವಂತ ಸಾಧ್ಯತೆ. ನೀರು ಹರಿವ ಸೌಂಡ್ ಕೇಳ್ತಾ ಇದೆ, ವಾಯ್ಸ್ ಎಲ್ಲ ಹೋಗಿದೆ ಆಲ್ರೆಡಿ. ಬಬ್ಬೆ ಹೊಡೆದು ನಮ್ಮ ಟೀಮ್ ಬರಲಿಲ್ಲ, ಬಟ್ ನಾವು ಆಲ್ರೆಡಿ ತಲುಪಿದ್ದೇವೆ. ಇದು ಅರ್ಧ ಈಗ ಹೋಗುತ್ತೆ. ಆಕ್ಚುಲಿ ನಾವೀಗ 6 ಜನ ಬಂದಿದ್ದೇವೆ, ಬೇರೆಲ್ಲ ಬಾಕಿ ಹೋಗಿದ್ದಾರೆ. ಆದರೆ ಆಕ್ಚುಲ್ ನಾವೀಗ ಬೇಸ್ಗೆ ಹೋಗ್ಬೇಕಾ ಟಾಪ್ ಹೋಗ್ಬೇಕು ಗೊತ್ತಿಲ್ಲ. ಅದೊಂದು ಸ್ಕೀಮಲ್ಲಿ ಬಂದಿದ್ದೇವೆ. ಇವಾಗ ನೋಡ್ಬೇಕು ಈ ಕಡೆ ಅಥವಾ ಈ ಕಡೆ, ಪ್ರಾಪರ್ ಆಗಿ ಗೊತ್ತಿಲ್ಲ. ಎಕ್ಸ್ಪ್ಲೋರ್ ಮಾಡಿಕೊಂಡು ಹೋಗುವ ಹೊಸ ಪ್ಲೇಸ್ ಯಾವ ಸಿಗ್ತದೆ ಅಂತ. ಫೈನಲಿ ಟೈಗರ್ ಫಾಲ್ಸ್ ನಾವು ನೋಡ್ಲಿಕ್ಕಿದ್ದೇವೆ, ನೋಡ್ಬೇಕು. ಬೇಗ ಬೇಗ ಹತ್ತು ಮರೆಯ ಹತ್ತ ಹಿಡ್ಕೊ, ಮೇಲೆ ಹಿಡ್ಕೊ. ಆಯ್ತಲ್ಲ, ಫೈನಲ್ ನಾವು ಬಂದಿರೋ ಜಾಗ ಕರೆಕ್ಟು, ರೂಟ್ ಕರೆಕ್ಟು. ಫಾಲ್ಸ್ ಹತ್ರ ಹೋಗ್ತಾ ಇದ್ದೇವೆ. ಫಾಲ್ಸ್ ಮೇಲೆ ಕಾಣ್ತಾ ಉಂಟು, ನಾನು ತೋರಿಸ್ತೇನೆ ನಿಮಗೆ. ವೆರಿ ಎಕ್ಸೈಟೆಡ್. ನೋಡಿ ಒಂದ್ಸಾರಿ, ಇದರಲ್ಲಿ ಕಾಣ್ತಿರೋದು ನಾಯ್ಗರ್ ಫಾಲ್ಸ್. ವಾ, ಆಲ್ರೆಡಿ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ನಮ್ಮ ಟೀಮ್ ಅವರು. ಲಾಸ್ಟ್ ಒಬ್ರು ನಮ್ಮವರು ಬರ್ತಾ ಇದ್ದಾರೆ. ಅಲ್ಲಿಗೆ ನಮ್ಮ ಒಂದು ಗ್ಯಾಂಗ್ ಮುಗೀತು, ಉಳಿದ ಗ್ಯಾಂಗ್ಗೆ ನಾವು ಕಾಯ್ಬೇಕಾಗತ್ತೆ. ನೋಡಿ, ಈ ತರದ ನೀರಲ್ಲಿ ಹೋಗೋ ಪರಿಸ್ಥಿತಿ ಉಂಟು. ಬಾ ಬಾ, ಬೇಗ ಬಾ, ಬೇಗ ಬಾ. ಭಾರಿ ರಿಸ್ಕ್ ಇರುವ ಜಾಗ. ಸೊ ಮೊಬೈಲ್ ಸ್ಟಿಕ್ ಕೂಡ ನಾನು ಬಿಟ್ಟು ಬಂದೆ, ಹಾಗೆ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ನೋಡಿ, ಇನ್ನು ಈಗ ಹೋಗಿ ಅಲ್ಲಿ ಸಿಗುದು. ಯಾವ ಕಲ್ಲು? ಇಲ್ಲಿಗೆ ಬರುದೇಗ ಮಾರ್ರೆ. ಶಶಾಂಕ್ ಅವರು ಫುಲ್ ಸುಸ್ತಾಗಿದ್ದಾರೆ, ನೀರ ಮೇಲೆ ನೀರು ಕುಡಿತಾ ಇದ್ದಾರೆ. ಎಷ್ಟು ಬೇಕಾದ್ರೂ ಕುಡಿ ಮಚ್ಚ, ಫ್ರೀ ಇದು. ನೀರು ಭಯಂಕರ ಪರಿಶುದ್ಧವಾಗಿಂಟು ಅಲ್ಲ. ಆಲ್ರೆಡಿ ಅರ್ಧ ಫಾಲ್ಸ್ಗೆ ಬಂದಿದ್ದೇವೆ, ಇನ್ನು ಇದನ್ನಿಲ್ಲಿ ಹತ್ತಬೇಕು. ಆ ಕಡೆ ತೋರ್ಸಂತೆ, ಅಲ್ಲಿ ಮೇಲೆ ಸೈಡ್, ರೈಟ್ ಸೈಡ್ ಅದು, ಅಥವಾ ಈಚೆ ಲೆಫ್ಟ್ ಅಲ್ಲಿ. ಈ ಎರಡರಲ್ಲಿ ಒಂದು ಕಡೆ ಹತ್ತಿ ಆ ಮೇಲೆ ಹೋಗ್ಬೇಕು. ಅಲ್ಲೇ ಹೋಗ್ತಾರೆ ಅವರು ಮೇಲೆ. ಅಲ್ಲಿ ಅವ್ರು ಇದ್ದಾರಲ್ಲ, ಅಲ್ಲಿ ಇನ್ನು ಮೇಲೆ ಹೋಗ್ಬೇಕು. ಲೈಟಾಗಿ ಮಳೆ ಬರೋ ಚಾನ್ಸ್ ಉಂಟು. ನಾವೀಗ ಮತ್ತೆ ಹೊರಡ್ತೇವೆ. ಉಳಿದವ್ರು ಬರಲಿಲ್ಲ, ನಾವು 6 ಜನ ಹೋಗ್ತಾ ಇದ್ದೇವೆ.
ಅಲ್ಲಿ ಹತ್ಬೇಕು, ಬೇರೆ ದಾರಿ ಇಲ್ಲ ಬ್ರೋ. ಬ್ರೋ ಬ್ರೋ ಇಲ್ಲಿಯಾ ಎಲ್ಲಿ ಅದುವೇನಾ? ಓ ಫಕ್, ಎಲ್ಲಿ ಮರ್ರಿ, ಇಲ್ಲಿ ಹತ್ತಿ ಅಲ್ಲಿ ಹೋಗ್ಬೇಕು. ಅಲ್ಲಿ ಅಲ್ಲ, ಕೆಳಗೆ ಇಳ್ತು ಬಾ, ಅಲ್ಲಿ ಬರ್ಲಿಕ್ಕೆ ಆಗ್ತದೆ 100%. ಕಲ್ಲು ಹಿಡ್ಕೊಂಡು ಬರ್ಬೇಕು ನೀನು. ಹಾ, ಇಲ್ಲಿ ಮೇಲೆ ಕೈ ಹಾಕು, ಮೇಲೆ ಕೈ ಹಾಕು. ಹಾ, ಇಲ್ಲಿಗೆ. ಹಾ, ಇಲ್ಲಿ ಗಟ್ಟಿ ಉಂಟಾ? ಹಾ. ಹತ್ತಿದ್ದೇನೆ. ದೇವರಾಣಿ ಇಳಿದು ಕಷ್ಟ, ಎತ್ತಿಕೊಂಡು ಹೋಗ್ಬೇಕು. ನಾವೇ ದೇವರು, ಎಂತದ ಬೈಕ್ ಮ್ಯಾನ್. ಸೊ ನನಗೆ ಬರುವ ಎಲ್ಲ ಡ್ರೋನ್ ವಿಡಿಯೋಗಳು ಇವರು ಕೊಡುವಂಥದ್ದು. ಅಲ್ಲಲ್ಲ, ಬಾಬಾ ರಾಮದೇವ್. ಫೈನಲಿ ಟಾಪಲ್ಲಿ ಬಂದು ಫೋಟೋ ಶೂಟ್ ಎಲ್ಲ ಮಾಡಿ ವಿಡಿಯೋಸ್ ಎಲ್ಲ ಮಾಡಿ ಆಯಿತು. ಒಂದು ಒಳ್ಳೆ ಪ್ಲೇಸ್ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಮಸ್ತ್ ವಿಸಿಟ್ ಪ್ಲೇಸ್ ಇದು. ಬಟ್ ಬರ್ಲಿಕ್ಕೆ ಒಂದು ಎನರ್ಜಿ ಇದ್ರೆ ನೀವು ಬರ್ಬೋದು, ಅದರ್ವೈಸ್ ನಾನು ಗ್ಯಾರಂಟಿ ಮಾಡೋದಿಲ್ಲ. ಯಾಕಂದ್ರೆ ಒಂದೊಂದು ಹರ್ಡಲ್ಸ್ ಏನಿದೆ ವೆರಿ ಟಫ್. ನೀವು ಒಬ್ಬರನ್ನ ನೋಡಿ ಫಾಲೋ ಮಾಡಬೇಕಾದ್ರೆ ನಾವಾಗೆ ಬರೋದಿದ್ರೆ ಭಾರಿ ಕಷ್ಟ ಈ ಪ್ಲೇಸ್ಗೆ. ಎಲ್ಲರೂ ಶೂಟ್ ಎಲ್ಲ ಮಾಡ್ಕೊಂಡಿದ್ದಾರೆ. ವಿಡಿಯೋ ಸಾಕಾಗಿ ಒಂದು ಡ್ರೋನ್ ಶಾಟ್ ಇದೆ, ಎಲ್ಲ ನಿಮಗೆ ತೋರಿಸ್ತೇನೆ. ಹಾಗೆ ನಮ್ಮ ಮುಂದಿನ ಬ್ಯಾಚ್ ಎಲ್ಲ ಬರ್ತಿದ್ದಾರೆ ಕೆಳಗಡೆ, ಅವ್ರನ್ನ ಗೈಡ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಮೇಲೆ ಬರ್ತಾರೆ. ಇನ್ನು ಊಟ ಬರ್ಲಿಕ್ಕಿದೆ. ಊಟ ಇಲ್ಲಿಗೆ ಬರುತ್ತಾ ಅಲ್ಲಿಗೆ ಹೋಗೋದು ಗೊತ್ತಿಲ್ಲ. ಸಪೋಸ್ ಇಲ್ಲಿಗೆ ಬಂದ್ರೆ ಅಲ್ಟಿಮೇಟ್ ಆಗಿರುತ್ತೆ, ಇಲ್ಲೇ ಕೂತ್ಕೊಂಡು ಊಟ ಮಾಡಲಿಕ್ಕೆ. ನಮ್ಮ ಟೀಮ್ ಅವರು ಆಲ್ರೆಡಿ ಬಂದಿದ್ದಾರೆ. ಹುಡುಗಿಯರು ಕೂಡ ಕೆಲವರು ಆಲ್ರೆಡಿ ಕ್ಲೈಮ್ ಮಾಡಿದ್ದಾರೆ. ಸೊ ತಾಕತ್ತಿದ್ದವರು ಕ್ಲೈಮ್ ಮಾಡ್ಬೋದು. ಹುಡುಗಿಯರು ಯಾರಿದ್ದಾರೆ? ಒಳ್ಳೆಯೊಬ್ರು ಇದ್ದಾರೆ. ಹಾಗೆ ಊಟಕ್ಕೆ ಕೆಳಗೆ ಬರ್ಲಿಕ್ಕೆ ಹೇಳಿದ್ರು, ಹೋಗುವ. ಹಾ, ಕೆಳಗೆ ಬನ್ನಿ, ಊಟಕ್ಕೆ ಬನ್ನಿ, ಊಟಕ್ಕೆ. Thank you.